1.5 ತಿಂಗಳಾಯ್ತು. 1.5 ತಿಂಗಳಿಂದ ಆಸ್ಪತ್ರೆಯಲ್ಲಿ ಹತ್ರ ಲಾಸ್ಟ್ ಮಾತಾಡಿದ್ದು ನನ್ನ ಹತ್ರನೇ ಅಲ್ವಾ. ಹಾಂ 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 ಹೇಳಿದ್ರು ದೇಶಕ್ಕೋಸ್ಕರ ಆಡು ಮಗನ ಅಂತ. ಹಾಂ ನಮ್ಮ ಅಪ್ಪಗೋಸ್ಕರ ನಾನು ಹೇಳ್ಬೇಕಾದ್ರು ದೇಶ ಅಲ್ಲ ಅಂಕಲ್, ಇಡೀ ದುನಿಯಾ ಬಂದರೆ ನಾನು ಬೇಕಾದ್ರೆ ಕೊಂಡ್ಕೊತೀನಿ. ನಮ್ಮ ಅಪ್ಪ ಬೇಕಿದ್ದು ನನಗೋಸ್ಕರ. ಕ್ಷಮಿಸಿ. ನಮ್ಮ ಮನೇಲಿ ನಮ್ಮಮ್ಮ ನಮ್ಮ ಅಣ್ಣನಕ್ಕಿಂತ ಜಾಸ್ತಿ ನನ್ನ ಪ್ರೇರಿಸಿದವರು ನಮ್ಮಪ್ಪ. ಅವ್ರು ಇಲ್ಲೇ ಬಂತೀನಿ ನಾನು ತುಂಬ ನಲ್ಲಾಡ್ಬಿಟ್ಟೆ ಮನೆ ಬಿಕೋ ಅನ್ನೋದು. ಬರ್ತಿದ್ದೆ ಇಲ್ಲಿ ಹೇಳೋರು ಇನ್ನೇನು ಸ್ವಲ್ಪ ದಿನ ಬಂದುಬಿಡ್ತೀನಿ ಮನೆಗಂತ. ನೆನ್ನೆ ಹೇಳಿದ್ರು ಹಿಂಗೇನೇ ಆದರೂ ಉಡುಪಿಗೆ ಕರ್ಕೊಂಡು ಹೋಗ್ಬೇಕಂತ. ಅವ್ರು ಹುಟ್ಟು ಬೆಳೆದು ಜಾಗ ಮನೆ ಅಲ್ಲಿದೆ, ಅವ್ರ ಅಮ್ಮನೂ ಇವಾಗ ಅಲ್ಲೇ ಇದ್ದಾರೆ. ಇವಾಗ ಲಾಸ್ಟ್ ಮಾತಾಡಿದ್ದು ನನ್ನ ಹತ್ರ ಒಂದೇ ಮಾತು, ದೇಶಕ್ಕೆ ಆಡ್ಬಿಡು ಮಗನೇ, ನಾನು ಇದ್ರೂ ಇಲ್ಲದೇ ಇದ್ರು ಅಂದ್ಬಿಟ್ಟು. ಅಪ್ಪ ನೀನು ಇಲ್ಲಾಂದ್ರೆ ನಾನು ಆಡಲ್ಲ ಅಂದ್ಬಿಟ್ಟೆ. ನಾನು ಇದ್ರೂ ಇಲ್ಲ, ನಾನು ನೋಡ್ತಾ ಇರ್ತೀನಿ, ಆಡ್ಬಿಡು ಮಗನೇ ಅಂದ್ಬಿಟ್ಟು. ಅಪ್ಪನಿಗೋಸ್ಕರ ನಾನು ಏನು ಬೇಕಾದ್ರೂ ಮಾಡ್ತೀನಿ ಅಂಕಲ್. ವಿರಾಟ್ ಕೊಹ್ಲಿ ಎಲ್ಲ ಅವನು ತ್ರಿಬಲ್ ಆಡ್ಬಿಡ್ತೀನಿ ನಮ್ಮ ಅಪ್ಪನಿಗೋಸ್ಕರ. ಯಾರೂ ತಡೆಯೋಕ್ಕಾಗಲ್ಲ. ಮುಂಚೆ ಹೋಗಿದ್ದೆ ಅಂಕಲ್ ದೇವಸ್ಥಾನಕ್ಕೆ, ಅಲ್ಲಿ ನಮ್ಮ ಉಡುಪಿ ಅಲ್ಲ ಸೇಮ್ ಈ ಕಾಂತಾರ ಥರ ಆಗುತ್ತೆ. ಅಲ್ಲಿ ಕೇಳಿದ ಪ್ರಶ್ನೆ ಹಿಂಗಾಗಿದೆ ಅಂತ. ಅವ್ರು ಹೇಳಿದ್ರು ಏನು ಆಗಲ್ಲ ನಡೆಸ್ಕೊಡ್ತೀನಿ ಅಂತ. ದೇವ್ರ ದೈವ 2 ಮಾತು ಕೊಡ್ತು. ದೇವ್ರ ದೈವನೇ ಮಾತು ತಪ್ಪಿಟ್ರೆ ಹೆಂಗೆ ಅಂಕಲ್. ಇವಾಗ ಎಲ್ಲಿ ಆ ದೇವ್ರ, ಎಲ್ಲಿ ಆ ದೈವ, ಎಲ್ಲೋರು? ಎಲ್ಲಿ ಮೇಡಮ್ ನೆಕ್ಸ್ಟ್ ಉಡುಪಿ ತಗೊಂಡು ಹೋಗ್ಬೇಕು. ಆ್ಯಕ್ಚುಲಿ ಫಸ್ಟ್ ಒಂದು ಇಂಜೆಕ್ಷನ್ ಅದು ಕೊಟ್ಟ ನಂತರ ಈ ವಾಸ್ ಇನ್ ಹಾಸ್ಪಿಟಲ್, ಯಾರಿಗೂ ಗೊತ್ತಿರಲಿಲ್ಲ. ಮತ್ತು JP ನಗರ್ ಹಾಸ್ಪಿಟಲ್ ಎಲ್ಲಿ ಅದು ನೇಬರ್ಹುಡ್, ಅಲ್ಲಿಂದ ಮನೆಗೆ ಹೋದ್ದು ಸ್ವಲ್ಪ ದಿವಸ ಇದ್ದು. ಅಲ್ಲಿ ಪುನಃ ಬ್ರೆತ್ಲೆಸ್ನೆಸ್ ಆಗಿತ್ತಂತೆ. ಸೊ ನೈಟ್ 1 AM ಅರೌಂಡ್ ಅಲ್ಲಿ ಅಂಜನ್ಪುರ ಹತ್ತಿರ ಇನ್ನೊಂದು ಹಾಸ್ಪಿಟಲ್ಗೆ ಅಲ್ಲಿ ಇಟ್ಟಿದ್ರು. ಅಲ್ಲಿಂದ ಇಲ್ಲಿಗೆ ತಗೊಂಡು ಬಂದು ಇಲ್ಲಿ ಸೀದಾ MICಗೆ ಎಲ್ಲ ಇಲ್ಲೇ ಇಟ್ಟರು.